ಆಮೇಲೆ ಊಟ ಮಾಡ್ತೀನಿ. ಫ್ರೆಂಡ್ಸ್, ಸಾಲೆಡ್ ಮಾಡಿರೋದು ನಂದು ಗಂಡ ಉಂಟ್ಲೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ ಮತ್ತೆ ವೀಕೆಂಡ್. ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಅಂದ್ರೆ ಲಾಂಗ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ನನ್ನ ಹಸ್ಬೆಂಡ್ ಬೇರೆ ಇರ್ತಾರಲ್ಲ, ಒಟ್ಟಿಗೆ ಸೇರಿ ಏನಾದ್ರೂ ಅಡ್ಗೆ ಮಾಡ್ಬೋದು ಅಂತ. 4-5 ಡೇಸ್ ಇಂದ ನಾನು ಲಾಂಗ್ ವಿಡಿಯೋ ಹಾಕಿಲ್ಲ, ಶಾರ್ಟ್ ವಿಡಿಯೋ ಹಾಕ್ತಿದ್ದೀನಿ, ನಿಮ್ಗೇನು ಗೊತ್ತಿರಬಹುದು. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಪನ್ನೀರ್ ಪಲಾವ್, ಅದ್ರ ಜೊತೆ ಎಗ್ ಫ್ರೈ ಅಂಡ್ ಸಿಂಪಲ್ ಸ್ಯಾಲೆಡ್ ಮಾಡ್ತೀನಿ, ಸಾಕು ಇವತ್ತು. ಸೊ ಪುಲಾವ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದೀನಿ, ಕಟ್ ಮಾಡ್ಕೊಂಡು. ನನ್ನ ಹಸ್ಬೆಂಡ್ ಮಾಡಿರೋದು ಕಟ್, ನಾನು ಜಸ್ಟ್ ಪುಲಾವ್ ಮಾಡ್ತೀನಿ ಅಷ್ಟೇ. ಅಂಡ್ ಸಂಡೇ ಅಂತ ಬಂದ್ರೆ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಅದು ಇದೆಲ್ಲ ಕೊಡ್ತಾರೆ. ಬನ್ನಿ, ಈಗ ಫಸ್ಟ್ ಪನ್ನೀರ್ ಪುಲಾವ್ ಮಾಡ್ತೀನಿ, ಆಮೇಲೆ ಎಗ್ ಫ್ರೈ ಮಾಡ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಪನ್ನೀರ್ ಪಲಾವ್ ಮಾಡ್ಲಿಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಒಂದು 3-4 ಗ್ರೀನ್ ಚಿಲ್ಲೀಸ್, ಒಂದು 4-5 ಇಂಚು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಅಂಡ್ ಒಂದು 3-4 ಎಸ್ಲು ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು, ಅಂಡ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಿಂಟ್ ಲೀವ್ಸ್ ಅಂದ್ರೆ ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮಿಂಟ್ ಲೀವ್ಸ್ಗಿಂತ. ನೆಕ್ಸ್ಟ್ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಈ ರೈಸ್ ಅನ್ನು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನೆನೆಸಿಡ್ತೀನಿ ಒಂದು 15 ಮಿನಿಟ್ಸ್. ಇದು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಬೇರೆ ಯಾವ ರೈಸ್ ಕೂಡ ತಗೊಳ್ಬಹುದು, ವೈಟ್ ರೈಸ್ ಲೈಕ್ ಸೋನಾ ಮಸೂರಿ, ಈ ತರ ಯಾವ ರೈಸ್ ಕೂಡ ತಗೊಳ್ಬಹುದು. ಈಗ ನೆಕ್ಸ್ಟ್ ನಾನು ಪನ್ನೀರನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದ್ಸಲ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಪನ್ನೀರು, ಆಗನೇ ತುಂಬಾ ರುಚಿಯಾಗಿರುತ್ತೆ. ಅಂಡ್ ಈ ಪನ್ನೀರ್ ಇದೆಲ್ಲ ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪನ್ನೀರ್ ಇರ್ಬೋದು, ಗೀ ಇರ್ಬೋದು, ಬಟರ್ ಇರ್ಬೋದು, ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ಮನೆಯಲ್ಲಿ ಮಾಡ್ಕೊಂಡ್ರೆ ಹೆಲ್ದಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಪನ್ನೀರಿದ್ದು ಕಲರ್ ಚೇಂಜ್ ಆಗಿದೆ. ಇಷ್ಟು ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಈಗ ಇದನ್ನು ಎತ್ತಿಟ್ಕೊಳ್ತೀನಿ. ಈಗ ಫೈನಲ್ ಆಗಿ ಪುಲಾವ್ ಮಾಡ್ಲಿಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ ಅಲ್ಲಿ ಫಸ್ಟ್ ಆಯಿಲ್ ಹಾಕೊಳ್ತೀನಿ. ಆಯಿಲ್ ತುಪ್ಪ 2 ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಬಹುದು. ಆಯಿಲ್ ಬಿಸಿ ಆದ್ಮೇಲೆ ಚಕ್ಕೆ, ಬೇಲೀಫ್, ಲವಂಗ, ಏಲಕ್ಕಿ, ಸ್ಟಾರ್, ಗರಂ ಮಸಾಲದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಹಾಕೊಳ್ತೀನಿ. ಅಂಡ್ ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಜೀರಾ, ಒಂದ್ ಸ್ವಲ್ಪ ಕಾಳು ಮೆಣಸೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ 1-2 ಮೀಡಿಯಂ ಸೈಜ್ ಈರುಳ್ಳಿ ಇದೆಲ್ಲ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ. ಈರುಳ್ಳಿ ಸ್ಮೂತ್ ಆಗಬೇಕು. ಈರುಳ್ಳಿ ಸ್ಮೂತ್ ಆದ್ಮೇಲೆ ಅದಕ್ಕೆ ಆಗ ನಾವು ಮಸಾಲ ಮಾಡ್ಕೊಂಡಿದೀವಲ್ಲ ಪೇಸ್ಟ್, ಕೊತ್ತಂಬರಿ, ಪುದೀನ ಸೊಪ್ಪೆಲ್ಲ ಹಾಕಿ, ಸೊ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಈ ಮಸಾಲ ಎಲ್ಲ ಕುಕ್ ಆದ್ಮೇಲೆ ಇದಕ್ಕೆ ತರಕಾರಿಗಳನ್ನು ಹಾಕೊಳ್ತಿದ್ದೀನಿ. ಒಂದು ಕಪ್ ಅಷ್ಟು ಹಸಿ ಬಟಾಣಿ ಹಾಕೊಳ್ತಿದ್ದೀನಿ, ಹಸಿರು ಬಟಾಣಿ. ಅದು ನಿನ್ನೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಟ್, ಬೀನ್ಸ್ ಹಾಕೊಳ್ತಿದ್ದೀನಿ. ಆ್ಯಂಡ್ ನೀವು ಯಾವ ತರಕಾರಿ ಬೇಕಾದ್ರೆ ಹಾಕೊಳ್ಬೋದು, ಪೊಟ್ಯಾಟೊ ಹಾಕ್ಬೋದು, ಏನು ಬೇಕಾದರೂ ಹಾಕೊಳ್ಬೋದು. ಆ್ಯಂಡ್ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಲಾಸ್ಟ್ಗೆ ನಾನು ರೈಸ್ ಹಾಕೊಳ್ತಿದ್ದೀನಿ. 1 ಕಪ್ ಅಷ್ಟು ರೈಸ್ ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಅಷ್ಟು ನೀರು ಹಾಕೊಳ್ತಿದ್ದೀನಿ ಕುಕ್ಕರಲ್ಲಾದರೆ. ಆ್ಯಂಡ್ ನೀವು ಹಾಗೆ ಒಂದು ಕಡಾಯಲ್ಲಿ ಮಾಡೋದಾದರೆ 1-2 ಕಪ್ ಅಷ್ಟು ನೀರು ಹಾಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ತೀನಿ. ಇದಕ್ಕೀಗ ನಾನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕೊಳ್ತೀನಿ. ಬೇರೆ ಯಾವುದು ಮಸಾಲ ಕೂಡ ಹಾಕ್ಕೊಳ್ಳಲ್ಲ ನಾನು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ತೀನಿ ಇದನ್ನು. ಉಪ್ಪು ಅಂತ ಬೋರ್ಡ್ ಟಿವಿ ಆನ್. ಫ್ರೆಂಡ್ಸ್ ನೋಡಿ, ವಾವ್, ಪುಲಾವ್ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು, ಕುಕ್ಕರ್ ಓಪನಿಂಗ್ ಮಾಡಿರೋದು ನನ್ನ ಹಸ್ಬೆಂಡು, ಹಾಗಾಗಿ ಚೆನ್ನಾಗಿ ಬಂದಿರ್ಬೋದು. ನನ್ನ ಹಸ್ಬೆಂಡ್ಗೆ ಯಾವಾಗ ತಮಾಷೆ ಮಾಡೋ ಚಾನ್ಸ್ ಸಿಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿರ್ತೀನಿ. ಸೊ ಕುಕಿಂಗ್ ಮಾಡುವಾಗ ಈ ಥರ ಏನಾದರೂ ಹೇಳ್ತಾ ಇರ್ತೀನಿ. ಈಗ ಲಾಸ್ಟಿಗೆ ನಾವು ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಪನ್ನೀರ್ ಹಾಕ್ಕೊಳ್ಬೇಕು. ಪನ್ನೀರ್ ಹಾಕೊಂಡ್ಮೇಲೆ ಅದಕ್ಕೇ ಪನ್ನೀರ್ ಪುಲಾವ್ ಅಂತ ಹೇಳೋದು ಅಷ್ಟೇ. ಪನ್ನೀರ್ ಮಿಕ್ಸ್ ಮಾಡಿದಾಗ
ಚೆನ್ನಾಗಿ ರುಚಿ ಇರುತ್ತೆ. ಫ್ರೆಂಡ್ಸ್, ಫೈನಲಿ ನಮ್ಮದು ಪನ್ನೀರ್ ಪುಲಾವ್ ರೆಡಿ. ಇದಕ್ಕೀಗ ನಾನು ಎಗ್ ಫ್ರೈ ಮಾಡ್ತೀನಿ. ಪನ್ನೀರ್ ಪುಲಾವ್ಗೆ ಪನ್ನೀರೇ ಹಾಕಬೇಕಾಗಿಲ್ಲ, ನಾರ್ಮಲ್ ಪುಲಾವ್ ಆ್ಯಂಡ್ ವಿತ್ ಎಗ್ ಫ್ರೈ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಈಗ ನೋಡಿ, ಒಂದು 3 ಎಗ್ ಮಾಡ್ತೀನಿ ಅಷ್ಟೇ ಸಾಕು. 3 ಎಗ್ಗನ್ನು ಈ ಥರ ಸ್ಲೈಸ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಎಗ್ ಫ್ರೈಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. 1-2 ಮೀಡಿಯಮ್ ಸೈಜ್ ಇದ್ದರೆ 1-2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮಸಾಲದಲ್ಲಿ ಕೆಲವೊಂದು ಮಸಾಲ ಬೇಕಾಗುತ್ತೆ. ಎಗ್ ಫ್ರೈ ಮಾಡಲಿಕ್ಕೆ ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಇದು ಆನಿಯನ್ ಹಾಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಿರ್ಬೋದು. ಆನಿಯನ್ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಮಸಾಲಾಸ್ ಹಾಕೊಳ್ತಿದ್ದೀನಿ. ಮಸಾಲ ಹಾಕಿರೋದು ಕ್ಲಿಪ್ಪಿಂಗ್ಗೆ ಮಿಸ್ ಆಗೋಗಿದೆ, ಏನೆಲ್ಲ ಹಾಕಿದೆ ಅಂತ ಹೇಳ್ತೀನಿ. ಉಪ್ಪು, ಅರಿಶಿನ, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಆಗಬೇಕು. ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕಲೇಬೇಕು. ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ ಎಲ್ಲ ಇದ್ದರೆ ಚೆನ್ನಾಗಿ. ಈರುಳ್ಳಿಗೆ ಮಸಾಲೆ ಎಲ್ಲ ಚೆನ್ನಾಗಿ ತಾಗಬೇಕು. ಅಷ್ಟರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸು. ಈಗ ಒಂದು ಸೈಡಲ್ಲಿ ಅದೇ ಪ್ಯಾನಲ್ಲಿ ಒಂದು ಸೈಡಲ್ಲಿ ಎಗ್ ಸ್ವಲ್ಪ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಬೆಸ್ಟ್ ಎಗ್ ಫ್ರೈ ರೆಡಿ ಆಗುತ್ತೆ. ಇದು ಎಷ್ಟು ಈಸಿ ರೆಸಿಪಿ ಎಗ್ ಫ್ರೈ ಆ್ಯಂಡ್ ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಒಂದು ಕ್ವಿಕ್ಕಾಗಿ ನಿಮ್ಗೆ ಏನಾದರೂ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಈ ಥರ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇದು ತುಂಬ ಟೇಸ್ಟಿ ಆಗಿರುತ್ತೆ, ಆಯಿತಾ. ಫ್ರೆಂಡ್ಸ್, ಇಲ್ಲಿ ಸ್ಯಾಲಡ್ ಕೂಡ ರೆಡಿ ಆಗಿದೆ. ನನ್ನ ಗಂಡ ಮಾಡಿರೋದು. ನನಗೆ ಹಸ್ಬೆಂಡ್ ಮಾಡ್ತೀವಿ, ಗಂಡನೇ ಅಂತೀನಿ. ಫ್ರೆಂಡ್ಸ್, ಸ್ಯಾಲೆಡ್ ಮಾಡಿರೋದು ನಂದು ಗಂಡ. ನನ್ನ ಗಂಡನೇ ಅಂತೀನಿ, ಹಸ್ಬೆಂಡ್ ಬಂದು ಪೂಜಾ. ಎಲ್ಲ ರೆಡಿ ಆಗಿದೆ. ಈಗ ಊಟ ಮಾಡೋದು. ಏನ್ ಪಾಡ್ವಾ ಲಕ್ಲೆ, ಏನ್ ಪಾಡ್ವಾ. ಈ ಸ್ಯಾಲೆಡ್ ಇದೆಲ್ಲ ತುಂಬ ಸಿಂಪಲ್ ಸ್ಯಾಲೆಡ್. ನನ್ನ ಹಸ್ಬೆಂಡ್ ಮಾಡಿರೋದಾಗಲೇ ಹೇಳಿದೆ ನಿಮ್ಮ ಜೊತೆ. ಆ್ಯಂಡ್ ಇದು ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ಏನು ಹಾಕಿದ್ದಾರೆ ಅಂದರೆ ಕರ್ಡ್ ಹಾಕಿದ್ದಾರೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ಕರ್ಡ್ ಹಾಕಿದ್ದಾರೆ ಆ್ಯಂಡ್ ಅದ್ರ ಜೊತೆ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರೋದು ಚೆನ್ನಾಗಾಗಿದೆ. ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಸೂಪರ್ ಆಗುತ್ತಲ್ಲ. ನೀವೊಂದ್ಸಲ ಸೂಪರ್ ಆಗಿದೆ, ನೀವೊಂದ್ಸಲ ಮನೆ ಟ್ರೈ ಮಾಡಿ. ಒಂದು ಪನ್ನೀರ್ ತುಂಬ ಡಿಫ್ರೆಂಟ್ ಉಂಟತ್ತ, ಇಲ್ಲೋಡ್ ಮನೆ ಸ್ಮೂತ್ ಉಂಟತ್ತ. ಊಟ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಇಲ್ಲಿ ನಿನ್ನೆ ನಾವು ಮಾರ್ಕೆಟ್ಗೆ ಹೋದಾಗ ಪಪಾಯ ತಂದಿದ್ದೆ. ನಾನು ಫಸ್ಟ್ ಟೈಮ್ ಇಲ್ಲಿ ಪಪಾಯ ತೊಗೊಳ್ಳೋದು. ನಾನು ಯಾವತ್ತೂ ತೊಗೊಳ್ಳಲ್ಲ, ನಂಗೆ ಅಷ್ಟೊಂದು ಇಷ್ಟ ಅಲ್ಲ. ಬಟ್ ನೋಡಿದಾಗ ಇಷ್ಟ ಆಯಿತು. ಬಟ್ ಈ ಒಂದು ಚಿಕ್ಕ ಪಪಾಯಿಗೆ 25 ದಿರಮ್ಸ್ ಕೊಟ್ಟು ತೊಗೊಂಡ್ಬಂದಿದ್ದೀವಿ. ಅಂದರೆ 500 ಸಮಥಿಂಗ್ ಆಗುತ್ತೆ ರುಪೀಸ್. ಬೇರೆ ಕಡೆ ಕಮ್ಮಿಗೆ ಸಿಗ್ಬೋದು, ಬಟ್ ನಾವು ತೊಗೊಂಡಿರುವಲ್ಲಿ 500 ರುಪೀಸ್ ಇಷ್ಟು ಚಿಕ್ಕ ಪಪಾಯಾಗೆ. ಸೊ ನನಗೆ ಯಾಕೋ ಜಾಸ್ತಿ ಅಂತ ಅನಿಸಿತು. ಬಟ್ ಇದು ವರ್ತಾ ಇಲ್ವಾ ನೋಡುವ. ಚೆನ್ನಾಗಿದ್ರೆ ವರ್ತ್ ಅಂತ ಅರ್ಥ. ಬಟ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ವೀಟ್ ಇದೆ, ಇಡೋದು ಜಸ್ಟ್ ಸ್ವೀಟ್ ಉಂಡಿ. ಫ್ರೆಂಡ್ಸ್, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಈವ್ನಿಂಗು ನಾವು ಹೊರಟಿದ್ದೀವಿ. ಎಲ್ಲಿಗಂತ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತಿದ್ದೀನಿ ಅಷ್ಟೇ. ನಾನು ಕೇಳಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ವಿಷಯ ಅಂತ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ತೀನಿ. ಇವತ್ತು ಬೇರೆ ಸಂಡೇ ಅಲ್ವಾ, ಸ್ವಲ್ಪ ನನಗೇನು ಚೆನ್ನಾಗಾಗುತ್ತೆ ಹೊರಗೆ ಹೋಗಲಿಕ್ಕೆ, ಟೈಮ್ ಪಾಸ್ ಆಗುತ್ತೆ.
ಚಳಿಯೆಲ್ಲ ಹೋಗಿ ಈಗ ಬಿಸಿಲು ಸ್ಟಾರ್ಟ್ ಆಗಿದೆ. ಮೋಡ ತರ ಇದೆ, ಆದ್ರೂ ಸ್ವಲ್ಪ ಬೆಚ್ಚ ಉಂಟು. ಈಗ ಸಿಗ್ನಲ್ ಅಲ್ಲಿ ನಿಂತಿದೀವಿ, ನೋಡ್ತಿರ್ಬೋದು ರೋಡ್ಸ್ ಎಲ್ಲ ಖಾಲಿ ಇದೆ. ರೋಡ್ ಏನಕ್ಕೆ ಸಹ ಖಾಲಿ ಉಂಟು? ಓಕೆ, ಈಗ ರಂಜಾನ್ ಅಲ್ಲ, ರೋಡ್ ಎಲ್ಲ ಖಾಲಿ ಇದೆ. ಆಮೇಲೆ ಒಂದು 6 ಗಂಟೆ ಮೇಲೆ ತಿರ್ಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಜನ. ಮತ್ತೆ ಈಗ ಎಲ್ಲ ಮಲ್ಕೊಂಡಿರ್ಬೋದು. ಅದೇ ಈಗ ಎಲ್ರು ಮಲ್ಕೊಂಡಿರ್ತಾರೆ, ರೆಸ್ಟ್ ಮಾಡ್ತಾ ಇರ್ತಾರೆ. ಗಾಯ್ಸ್, ನನಗೆ ಏನು ಗೊತ್ತಾ, ಈಗ ತುಂಬ ಬೇಜಾರು ಅನಿಸ್ತಿದೆ. ಇಲ್ಲಿ 2 ನಾಯಿಗಳಿದೆ, ಸ್ಟ್ರೇ ಡಾಗ್ಸ್ ಆಯಿತಾ, ನಾಯಿಗಳು. ಪಾಪ ಅದಕ್ಕೆ ಊಟ ಇಲ್ಲೆಲ್ಲ ಅರಬ್ಸ್ ಎಲ್ಲ ನೋಡಿದ ಕೂಡಲೇ ಫುಡ್ ಎಲ್ಲ ಹಾಕ್ತಾರೆ. ಈಗ ನಾವು ನೋಡಿದ್ವಿ, ಪಾಪ ಬಿಸಿಲು, ಆಚೆ ನೀರಿಲ್ಲ ಕುಡಿಲಿಕ್ಕೆ. ಪಾಪ ಅದು ಗೊತ್ತಾಗುತ್ತೆ ನನಗೆ, ಅದರ ಬಾಯಿ ಎಲ್ಲ ಡ್ರೈ ಆಗಿರೋದು. ಆ್ಯಂಡ್ ನಾವು ಫುಡ್ ಕೊಟ್ವಿ. ಆ್ಯಂಡ್ ಬೇರೆ ಅರಬ್ಬಿ ಅವರು ಕೂಡ ಬಂದರು, ಫುಡ್ ಹಾಕಿದ್ರು. ಆ್ಯಂಡ್ ಇಲ್ಲಿ ಹಾಕ್ತಾ ಇರ್ತಾರೆ, ಆ ಥರ ಏನಿಲ್ಲ, ಎಲ್ಲರೂ ಒಳ್ಳೆಯವರೇ ಇರೋದು. ಸೊ ಈಗ ಅದಕ್ಕೆ ಮೇನ್ ಆಗಿ ಬೇಕು ನೀರು. ನಾವೀಗ 1 ಕಪ್ಪಲ್ಲಿ ನೀರಿಟ್ಟಿದೀವಿ, ಅದೀಗ 1 ಕಪ್ಪಲ್ಲಿ ನೀರಿಟ್ಟಿದ್ದು ಕುಡಿತಾ ಇದೆ. ಈಗ ನನ್ನ ಹಸ್ಬೆಂಡ್ ಈಗ ಹೋಗಿ ಒಂದ್ ಸ್ವಲ್ಪ ಚಿಕ್ಕದು ಬೌಲಲ್ಲಿ ನೀರು ಹಾಕಿಟ್ಟು ಆಮೇಲೆ ಹೋಗೋಣ ಅಂತ. ಸೊ ತುಂಬಾ ಬೇಜಾರಾಗ್ತದೆ. ಡಾಗ್ಸ್ ಅನ್ನು ತೋರಿಸ್ತೀನಿ, ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿದೆ. ನಾವು ಡಾಗ್ಸ್ ಅಂತಲ್ಲ, ಇಲ್ಲಿ ತುಂಬಾ ಕ್ಯಾಟ್ಸ್ ಇರತ್ತೆ, ಸ್ಟ್ರೇ ಕ್ಯಾಟ್ಸು. ಸೊ ಅದಕ್ಕೆ ನಾವು ಎಲ್ಲಿಯಾದ್ರೂ ಹೋಗುವಾಗ ನಮಗೆ ಸಿಕ್ಕಿದ್ರೆ ನಾವು ಫುಡ್ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತೀವಿ, ಡಾಗ್ ಫುಡ್, ಕ್ಯಾಟ್ ಫುಡ್ ಎಲ್ಲ ಕೂಡ. ಸೊ ಅದಕ್ಕೆ ಹಾಕ್ತಿವಿ ಫುಡ್ ಎಲ್ಲ. ನಮ್ಗೆ ಗೂಚಿ ಬಿಟ್ಟು ತುಂಬಾ ಇಲ್ಲಿ ಪೆಟ್ಸ್ ಇದೆ, ಅಂದ್ರೆ ಸ್ಟ್ರೇ ಕ್ಯಾಟ್ಸ್, ಸ್ಟ್ರೇ ಡಾಗ್ಸ್ ಎಲ್ಲ. ಪಾಪ ಅದಕ್ಕೆ ಎಲ್ಲಾರು ಹಾಕ್ತಾರೆ, ಬಟ್ ಕೆಲವೊಂದ್ಸಲ ಏನು ಸಿಗಲ್ಲ, ಫುಡ್ ಸಿಕ್ಕಿದ್ರೆ ಸಿಗತ್ತೆ, ಇಲ್ಲಾದ್ರೆ ಇಲ್ಲ. ಬೇಜಾರಂತ ಅನ್ಸತ್ತೆ. ಇಲ್ಲಿನ ಅರಬ್ಸ್ ಒಳ್ಳೆ ಇದ್ದಾರೆ ಆಯ್ತಾ, ಅವರು ಫುಡ್ ಅದು ಇದು ಎಲ್ಲ ಹಾಕ್ತಾರೆ ಆ ನಾಯಿಗಳಿಗೆ. ಸೊ ಅದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನೋಡಿ, ನನ್ನ ಹಸ್ಬೆಂಡ್ಗೆ ಮನ್ಸು ತಡಿಲಿಲ್ಲ. ಸೊ ಒಂದ್ಸಲ ಇದ್ದ ನೀರನ್ನು ಹಾಕಿದ್ರು, ಇದ್ದ ಫುಡ್ ಎಲ್ಲ ಹಾಕಿದ್ವಿ. ಬಟ್ ನೀರು ಒಂದು ಚಿಕ್ಕ ಸ್ವಲ್ಪ ಇದ್ದು ನಾವು ಕಪ್ಪಲ್ಲಿ ಹಾಕಿದ್ವಿ, ಫುಲ್ಲು ಕುಡಿದ್ವಿ ಆಯ್ತಾ. ಆ್ಯಂಡ್ ಈಗ ಅದಕ್ಕೆ ಬೇಡ ಅಂತ ಒಂದು ಯಾವುದಾದ್ರೂ ಚಿಕ್ಕ ಟಬ್ ಇಲ್ಲೇ ಇರೋದು, ಸೂಪರ್ ಮಾರ್ಕೆಟ್ ಇಲ್ಲೇ ಇದೆ. ಆ್ಯಂಡ್ ಅಲ್ಲಿ ಟಬ್ ಮತ್ತೆ ನೀರು ತರ್ಲಿಕ್ಕೆ ಹೋಗಿದ್ದಾರೆ. ಪಾಪ ಕುಡಿಲಿ, ಎಷ್ಟು ಬಿಸಿಲಿದೆ, ನಮಗೇನೆ ಎಷ್ಟು ಇದಾಗತ್ತೆ. ಆ್ಯಂಡ್ ಪಾಪ ಅವುಗಳಿಗೆ ಎಷ್ಟು ಇದಾಗ್ಬೋದಲ್ವಾ. ಸೊ ನಮ್ಗೆ ಎಷ್ಟು ಆನಿಮಲ್ಸ್ ಇಲ್ಲಿ ಕಾಣಿಸುತ್ತೆ, ಅದಕ್ಕೆ ಫುಡ್, ನೀರು ಏನಾದರೂ ನಾವು ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಗೇನೋ ಅಷ್ಟೇ, ಈ ಬಿಸಿಲಿಗೆ ನಾಯಿ ಇಲ್ಲಿ UAE ಇರ್ಬೋದು, ಇಲ್ಲ ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ಎಲ್ಲಿನೂ ನಿಮಗೆ ಕಾಣಿಸಿದ್ರೆ ಅದಕ್ಕೆ ಫುಡು, ನೀರೆಲ್ಲ ಕೊಡಿ ಆಯ್ತಾ ಪ್ಲೀಸ್. ಪಾಪ ಅವುಗಳು ಯಾರ ಜೊತೆ ಕೇಳೋದು, ಅವುಗಳಿಗೆ ಬಾಯಿ ಬರಲ್ಲ ಫಸ್ಟ್ ಥಿಂಗು. ಆ್ಯಂಡ್ ಕೇಳಲಿಕ್ಕಾಗಲ್ಲ ಈ ಬಿಸಿಲಿಗೆ. ನಾವು ಫ್ಯಾನ್ ಅಡಿಯಲ್ಲಿ ಇರ್ತೀವಿ, AC ಅಲ್ಲಿ ಇರ್ತೀವಿ, ಕೂಲರ್ ಅಡಿಯಲ್ಲಿ ಇರ್ತೀವಿ, ಬಟ್ ಅವುಗಳು ಎಲ್ಲಿ ಇರಬೇಕು ಅಲ್ವಾ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಯಾವುದಾದ್ರೂ ನಾಯಿ, ಬೆಕ್ಕು ಏನಾದರೂ ಸಿಕ್ಕಿದ್ರೆ ಸ್ವಲ್ಪ ನೀರು, ಫುಡ್ ಇದು ಕೊಡಬೇಕು. ಆ್ಯಂಡ್ ಅದು ತುಂಬ ಪುಣ್ಯದ ಕೆಲಸ. ಅದು ತುಂಬ ಪುಣ್ಯದ ಕೆಲಸ ಆಯಿತಾ. ಆ್ಯನಿಮಲ್ಸ್ಗೆ ನಾವು ಒಂದು ಹೊತ್ತು ಊಟ, ನೀರು ಕೊಟ್ಟರೆ ಅದಕ್ಕಿಂತ ಪುಣ್ಯ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಈಗ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನೀರಿದ್ದು ಬಾಟಲ್ಸ್ ಎಲ್ಲ ನೋಡಿದ ಕೂಡಲೇ ಅದು ಹತ್ರ ಬಂತು ನೀರು ಕುಡಿಲಿಕ್ಕೆ ಅಂತ ನೋಡಿ ನಿಂತ್ಕೊಂಡು ನೋಡ್ತಾ ಇದೆ ಪಾಪ. ನಾವೇ ಅಂತಲ್ಲ, ಬೇರೆ ಅರಬ್ಸ್ ಅವರು ಬಂದು ಅಲ್ಲಿ ಫುಡ್ ಎಲ್ಲ ಹಾಕಿ ಹೋಗಿದ್ದಾರೆ. ಅದಕ್ಕೆ ಫುಡ್ಗಿಂತ ಜಾಸ್ತಿ ನೀರು ಬೇಕು, ನನಗೆ ಗೊತ್ತಾಗುತ್ತೆ ಅದು ನೀರು ಬೇಕು ಅದಕ್ಕೆ ಅಂತ. ಸೊ ನನ್ನ ಹಸ್ಬೆಂಡ್ ಜೊತೆ ನಾನೇ ಹೇಳಿರೋದು, ಹೋಗಿ ತನ್ನಿ ಕೊಡಿ ಅಂತ. ನೋಡಿ ಈಗ ಬರುತ್ತೆ, ಹತ್ರ ಬರುತ್ತೆ ನೋಡಿ ನೀರು ನೋಡಿ.
पढ़ने थे रड्ड उंदेक्ला फुल जिंजर ಅಲ್ಲಿಂದ ಸೀದಾ ನಾವು ಮಾಲ್ಗೆ ಬಂದ್ವಿ. ನಮ್ಗೆ ಇವತ್ತೇನಾದರೂ ಸ್ವೀಟ್ ತಿನ್ನಬೇಕಂತ ಮನಸ್ಸಾಗ್ತಿತ್ತು. ಅದು ಕೂಡ ಡೋನಟ್ಸ್ ತಿನ್ನಬೇಕು ಅಂತ ತುಂಬಾ ಇಷ್ಟ ಆಗ್ತಿತ್ತು ನನಗೆ. ಆ್ಯಂಡ್ ಸೀದಾ ಡಂಕಿನ್ಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಕುನಾಫಾ ಫ್ಲೇವರ್ ಡೋನಟ್ಸ್ ಇದೆ ಅಲ್ವಾ, ತುಂಬ ಫ್ಲೇವರ್ಸ್ ಇರುತ್ತೆ ಡೋನಟಲ್ಲಿ. ನಾವು ಕುನಾಫಾ ಫ್ಲೇವರ್ ಇದು 2 ಡೋನಟ್ ತಗೊಂಡ್ವಿ. ಅದ್ರ ಜೊತೆಗೆ ಕಾಫಿ ತಗೊಂಡ್ವಿ. ಕಾಫಿ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಬೇರೆ ಫ್ಲೇವರಲ್ಲಿ ಇರುತ್ತೆ. ನಾನು ವೆನಿಲಾ ಫ್ಲೇವರ್ ಇದು ಕಾಫಿ ತಗೊಂಡಿದ್ದೆ. ಇಲ್ಲಿ ಡೋನಟ್ ನೋಡ್ಬೋದು, ಎಷ್ಟು ನೋಡ್ಲಿಕ್ಕೇ ಕ್ಯೂಟ್ ಆಗಿದೆ ಅಲ್ವಾ. ಆ್ಯಂಡ್ ತಿನ್ನಲಿಕ್ಕೇನು ಅಷ್ಟೇ ಟೇಸ್ಟಿ ಆಗಿತ್ತು. ಆ್ಯಂಡ್ ನಿಮ್ಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಈ ಥರ, ನಿಮಗೆ ಅಲ್ಲ ನನಗೇನಾದರೂ ಸ್ವೀಟ್ ತಿನ್ನಬೇಕಂತ ಅನಿಸಿದರೆ ಈ ಥರದ್ದೆಲ್ಲ ನಾನು ಚೂಸ್ ಮಾಡ್ತೀನಿ. ಸೂಪರ್ ಹೇಳ ಫ್ರೆಂಡ್ಸ್, ಕಾಫಿ ಮತ್ತು ಡೋನಟ್ ತಿಂದಾಯಿತು. ಏನೇನೋ ಸ್ವಲ್ಪ ಟೈಮಲ್ಲಿ ಮನೆಗೆ ಹೋಗೋದು ಅಷ್ಟೇ. ಅದೇ ಇನ್ನೇನು ಸ್ವಲ್ಪ ಟೈಮ್ ಮನೆಗೆ ಹೋಗೋದು ಅಷ್ಟೇ. ಫ್ರೆಂಡ್ಸ್, ಇದು ವಿಡಿಯೋ ಫ್ರೆಂಡ್ಸ್ ಇದು ಚಿಕ್ಕ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.